ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಢಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪನಿರ್ಹರಣೆ ಹರೇಃ ತಾವತ್ಕರ್ತುಂ ನ ಶಕ್ನೀತ ಪಾತಕಂ ಪಾತಕೀ ನರಃ ಎಂಬುದಾಗಿ ಕಲಿಯುಗದ ಅಲ್ಪ ಆಯುಷ್ಯ, ನಾನಾ ರೋಗಾದಿಗಳಿಂದ ಉಪದ್ರುತರಾದ ಜನರ ಉದ್ಧಾರಕ್ಕೋಸ್ಕರವಾಗಿ ಭಗವಂತ ಮಾಡಿದ ಶ್ರೇಷ್ಠ ಅನುಗ್ರಹ ಭಗವಂತನ ನಾಮಸ್ಮರಣೆ. ಇಂತಹ ಒಂದು ನಾಮಸ್ಮರಣೆಯ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರವಾಗಿ ಜಗನ್ನಾಥದಾಸವರೇಣ್ಯರು ಭಾಗವತದಲ್ಲೇ ಬರತಕ್ಕಂತಹ ಅನೇಕ ಪ್ರಮೇಯಗಳನ್ನು ಕೂಡ ತಮ್ಮ ಶ್ರೇಷ್ಠವಾದ ಕನ್ನಡದ ನುಡಿಯಲ್ಲಿ ನಮಗೆ ಹೇಳಿ ಅನೇಕ ರೀತಿಯ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ನಾಮಸ್ಮರಣ ಸಂಧಿಯಲ್ಲಿ ಇಲ್ಲಿಯವರೆಗೆ 5 ಪದ್ಯಗಳನ್ನು ಕೇಳಿದ್ವಿ. ಇವತ್ತು 6ನೆಯ ಪದ್ಯ. ಪರಮಾತ್ಮನ ನಾಮಸ್ಮರಣೆ ಮಾಡದೆ, ದೇವರಿಗೆ ಮಾಡಿದ ಕರ್ಮಗಳನ್ನು ಅರ್ಪಿಸದೆ ಮಾಡಿದ ಎಲ್ಲ ಕರ್ಮಗಳು ವ್ಯರ್ಥವಾಗತ್ತೆ ಎನ್ನುವುದನ್ನು ಜಗನ್ನಾಥದಾಸರಾಯರು ಹೇಳ್ತಾ ಇದ್ದಾರೆ. ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹೋಪ ಪುರಾಣ ಕಥೆಗಳ ಪೇಳಿ ಕೇಳಿದರೇನು ದಿನ ದಿನದೀ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆಯಂದರ್ಪಿಸದ ಮಾನವನು. ಜ್ಞಾನೇಂದ್ರಿಯ ಪದಚ್ಛೇದ, ಸ್ನಾನ, ಜಪ, ದೇವಾರ್ಚನೆ, ವ್ಯಾಖ್ಯಾನ, ಭಾರತ ಮುಖ ಮಹಾ ಉಪ ಪುರಾಣ ಕಥೆಗಳ ಪೇಳಿ ಕೇಳಿದರೇನು ದಿನ ದಿನದಿ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆಯೆಂದು ಅರ್ಪಿಸದ ಮಾನವನು. ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಆ ಕೆಲಸದ ಉದ್ದೇಶ ಹೀಗಿರಬೇಕು ಅಂತಾರೆ ಜಗನ್ನಾಥದಾಸರು. ಮಾಡುವ ಸಕಲ ಕೆಲಸಗಳು ಪರಮಾತ್ಮನ ಪೂಜೆ ಎನ್ನುವ ಅನುಸಂಧಾನ ನಮಗೆ ಸದಾ ಜಾಗೃತವಾಗಿರಬೇಕು. ದೇವರ ಪೂಜೆ ಎಂಬತಕ್ಕಂಥ ಅನುಸಂಧಾನ ಇಲ್ಲದೇ ಇದ್ದರೆ ಮಾಡುವ ಸಕಲ ಕರ್ಮಗಳು ವ್ಯರ್ಥವಾಗಿ ಬಿಡುತ್ತೆ. ಅದನ್ನು ದಾಸರಾಯರು ಬಹಳ ಚೆನ್ನಾಗಿ ನಮಗೆ ಎಚ್ಚರ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ತಪಸ್ಸು ಮಾಡೋದು, ದಾನ ಮಾಡೋದು, ಕೀರ್ತಿ ಸಂಪಾದನೆ ಮಾಡೋದು, ಮನೋನಿಗ್ರಹ, ಮಂತ್ರ ಜಪ ಸದಾಚಾರಗಳನ್ನು ಮಾಡಿಯೂ ಕೂಡ ಅವುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡದೇ ಇದ್ದರೆ ಪ್ರಯೋಜನವಿಲ್ಲ. ಇನ್ನೊಂದು ಮಾತನ್ನತ್ತೆ ಭಾಗವತ, ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ. ನಿಷ್ಕಾಮ ಕರ್ಮವನ್ನೇ ಮಾಡಿದರೂ ಕೂಡ, ಏನೂ ಅಪೇಕ್ಷೆ ಇಲ್ಲ ನಮಗೆ ಅಂತ ಕರ್ಮಗಳನ್ನು ಮಾಡಿದರೂ ಕೂಡ ದೇವರಲ್ಲಿ ಭಕ್ತಿ ಇಲ್ಲದೆ ದೇವರ ಪೂಜೆ ಅಂತ ಅದನ್ನು ಮಾಡದೇ ಇದ್ದರೆ ನಿಷ್ಕಾಮ ಕರ್ಮವೂ ಕೂಡ ವ್ಯರ್ಥವಾಗತ್ತೆ. ನಿಷ್ಕಾಮ ಕರ್ಮ ಮಾಡಬೇಕಾದ್ರೆ ಭಗವಂತನಲ್ಲಿ ಭಕ್ತಿ ಇರಬೇಕು. ಅದು ದೇವರು ನಿಂತು ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಬೇಕು. ಆಗ ಮಾತ್ರ ಅದು ಸಾಧ್ಯವಾಗತ್ತೆ. ಹಾಗಾಗಿ ಜ್ಞಾನೇಂದ್ರಿಯದಿಂದ ಕರ್ಮೇಂದ್ರಿಯಗಳಿಂದ
ಏನೇನು ಕರ್ಮಗಳನ್ನು ಮಾಡ್ತೇವೆ ಅದು ಶ್ರೀನಿವಾಸನ ಪೂಜೆ ಅಂತ ಅರ್ಪಣೆ ಮಾಡಬೇಕು. ಅಲ್ಲೋ ಅದೆಲ್ಲ ಯಾಕೆ ಮಾಡಬೇಕ್ರಿ, ದೇವರ ಪೂಜೆ ದೇವರ ಮನೆಯಲ್ಲಿ ಕೂತದ್ದನ್ನು ಮಾತ್ರ ಅರ್ಪಣೆ ಮಾಡೋಣ, ದೇವಸ್ಥಾನಕ್ಕೆ ಹೋಗಿದ್ದನ್ನು ಮಾಡೋಣ ಅಂದರೆ ಇಲ್ಲ. ಅದಷ್ಟೇ ಭಗವಂತನ ಪೂಜೆ, ಮಿಕ್ಕದ್ದಲ್ಲ ಅಂದರೆ ನಾವು ಅಲ್ಪರಾಗಿ ಬಿಡ್ತೇವೆ. ಸ್ನಾನವೂ ದೇವರ ಪೂಜೆ, ಒಳಗಿರುವ ಭಗವಂತನಿಗೆ ಸ್ನಾನ, ಜಪ, ಪರಮಾತ್ಮನ ಚಿಂತನೆ, ದೇವಪೂಜೆಗಳು, ವ್ಯಾಖ್ಯಾನ, ವೇದ ವ್ಯಾಖ್ಯಾನಗಳನ್ನು ಮಾಡ್ತೇವೆ, ನಾನಾ ವಿಧವಾದ ವೇದಗಳ ವ್ಯಾಖ್ಯಾನಗಳನ್ನು ಮಾಡ್ತೇವೆ. ಪಾಂಡಿತ್ಯ ಪ್ರದರ್ಶನಕ್ಕಾಗಬಾರದು. ಸ್ನಾನ ಕೇವಲ ದೇಹದ ಶುದ್ಧಿಗಾದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಇವೆಲ್ಲವೂ ನಮಗಾಗಬೇಕಾದರೆ ದಾಸರು ಎಷ್ಟು ಚೆನ್ನಾಗಿ ಬೈತಾರೆ ನೋಡ್ರಿ. ವ್ಯಾಖ್ಯಾನ ಭಾರತ ಮುಖ ಮಹೋಪ ಪುರಾಣಗಳ ಪೇಳಿ ಕೇಳಿದರೇನು ದಿನದಿ. ಬೇಕಾಟ್ಟು ಉಪನ್ಯಾಸ ಹೇಳ್ರಿ, ಬೇಕಾಟ್ಟು ಉಪನ್ಯಾಸಗಳನ್ನು ಕೇಳ್ರಿ. ಪಂಚಜ್ಞಾನೇಂದ್ರಿಯದಿಂದ ಪಂಚಕರ್ಮೇಂದ್ರಿಯಗಳಿಂದ ಆಗುವ ಸಾಧನಗಳನ್ನು ಭಗವಂತನಿಗೆ ಅರ್ಪಣೆ ಮಾಡದೇ ಇದ್ದರೆ ಅವೆಲ್ಲವೂ ವ್ಯರ್ಥವಾಗತ್ತೆ ಎನ್ನುವುದನ್ನು ದಾಸರಾಯರು ನಮಗೆ ಬಹಳ ಚೆನ್ನಾಗಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಜ್ಞಾನಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳು ಲಕ್ಷ್ಮೀನಿವಾಸನ ಪೂಜೆಯೆಂದರ್ಪಿಸದ ಮಾನವನು. ಲಕ್ಷ್ಮೀನಿವಾಸನ ಪೂಜೆ ಇದು ಎನ್ನುವ ಅನುಸಂಧಾನ ನಮಗೆ ಸದಾ ಇರಬೇಕು. ಆದ್ದರಿಂದ ಕರ್ಮವನ್ನೇ ಮಾಡೋದಿಲ್ಲ, ನನಗೇನು ಬೇಡ ಅಂತನ್ನೋ ಹಾಗಿಲ್ಲ. ಶ್ರುತಿಸ್ಮೃತೀತು ತಸ್ಯಾಜ್ಞೆ ತತ್ರೋಕ್ತಂ ಪುಣ್ಯಮಾಚರೇತ್ ಅಂತ ಶ್ರುತಿಸ್ಮೃತ್ಯುಕ್ತವಾದ ಕರ್ಮಾಚರಣೆಗಳನ್ನು ಮಾಡಲೇಬೇಕು ಎಂಬುದನ್ನು ಪರಮಾತ್ಮ ಈ ಮೂಲಕವಾಗಿ ನಮಗೆ ಹೇಳಿದ್ದಾನೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗುಂ ಸಮಾಹ. ಕುರ್ವನ್ನೇವೇಹ ಕರ್ಮಾಣಿ, 100 ವರ್ಷ ಆಯುಷ್ಯವನ್ನು ಕೂಡ ಕರ್ಮಾಚರಣೆಯಲ್ಲೇ ಕಳೆಯಬೇಕು ಅಂತ ಈಶಾವಾಸ್ಯೋಪನಿಷತ್ತು ಹೇಳುತ್ತೆ. ಆದ್ದರಿಂದ ಮಾಡುವ ಸಕಲ ಕರ್ಮಗಳನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂಬುದನ್ನು, ಅದನ್ನು ದೇವರಿಗೆ ಅರ್ಪಣೆ ಮಾಡಿಬಿಟ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ, ಪರಮಾತ್ಮ ಒಲ್ದು ಬಿಟ್ಟ ಅಂತಂದರೆ ಎಲ್ಲವೂ ನಮಗೆ ಬಂದಂತಾಗತ್ತೆ ಎಂಬುದನ್ನು ದಾಸರಾಯರು ಹೇಳಿದ್ದಾರೆ. ಹರಿಸ್ಮರಣೆ ಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳಿದರು. ಆದರೆ ಕರ್ಮಗಳು ನಮಗೆ ಬಂಧಕ. ಏನೇ ಕೆಲಸ ಮಾಡಲಿ ಅದು ಬಹುಜನ್ಮಕ್ಕೆ ಸಾಧನೆಯಾಗಿಬಿಡತ್ತೆ. ಆದ್ದರಿಂದ ಅಂಥ ಒಂದು ಕರ್ಮ ನಮಗಾಗಬಾರದು, ಕರ್ಮಗಳು ಬಂಧಕವಾಗಬಾರದು ಅಂದರೆ ಏನು ಮಾಡಬೇಕು? ಯಾಕೆಂದರೆ ಕರ್ಮಗಳು ಬಂಧಕವಾಗದಂತೆ ನೋಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ದಾಸರು ಹೇಳ್ತಾ ಇದ್ದಾರೆ, ದೇವರ ಸ್ಮರಣೆ ಪೂರ್ವಕವಾಗಿ ಕರ್ಮಗಳನ್ನು ಮಾಡಿದರೆ ತನ್ನ ಕರ್ತೃತ್ವವನ್ನು ಮರೆತು ಪರಮಾತ್ಮನೇ ಸಕಲ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಎನ್ನುವ ಈ ಅನುಸಂಧಾನ ನಮಗೆ ಬಂದುಬಿಟ್ರೆ ಕರ್ಮಗಳು ಬಂಧಕವಾಗೋದಿಲ್ಲ ಅಂತಾರೆ ದಾಸರಾಯರು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ದೇವಗಂಗೆಯೊಳುಳ್ಳವಗೆ ದುರಿತಾವಳಿಗಳುಂಟೆ ವಿಚಾರಿಸೆ, ಪಾವುಗಳ ಭಯವುಂಟೆ ವಿಹಗಾಧಿಪನ ಮಂದಿರದೀ, ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೇ ಕರ್ತೃವೆಂದರಿ ಯಾವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಬಹಳ ಬಾರಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಕರ್ಮಗಳನ್ನು ಮಾಡುವಾಗ ಅದು ಲೇಪ ಆಗಿಬಿಡುತ್ತೆ. ಯಾಕೆಂದರೆ ಕರ್ಮಗಳನ್ನು ಮಾಡುವಾಗ ಚೆನ್ನಾಗಿ ಮಾಡಲ್ಲ, ನಾವು ಸರಿಯಾದ ರೀತಿಯಲ್ಲಿ ಕರ್ಮಗಳನ್ನು ಮಾಡಲ್ಲ. ಮಾಡಿದ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ. ಆವಾಗ ಕರ್ಮಗಳು ಬಂಧಕ ಆಗಿಬಿಡುತ್ತೆ. ಅದಾಗಬಾರದು ಅಂದರೆ ಕರ್ಮಗಳಿಗೆ ಸ್ವಾಮಿ ಕರ್ಮ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಎಂಬುದಾಗಿ ತಿಳ್ಕೊಂಡ್ರೆ ಕರ್ಮಗಳು ಬಂಧಕವಾಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಗಂಗಾ ನದಿಯಲ್ಲೇ ಸದಾ ಇದ್ದವನಿಗೆ ಪಾಪಗಳಂಟತ್ತೇನಯ್ಯ? ಹಾವುಗಳ ಭಯ ಇದೆಯಾ ಗರುಡನ ಮನೆಯಲ್ಲಿದ್ದವರಿಗೆ? ಗರುಡನ ಮನೆಯಲ್ಲಿದ್ದವರಿಗೆ ಹಾವುಗಳ ಭಯವಿಲ್ಲ. ವಿಹಗಾಧಿಪನ ಭಯವುಂಟೆ ಮಂದಿರದಿ ಪಾವುಗಳ ಭಯವುಂಟೆ. ಕರ್ಮಗಳು ಬಂಧಕವಾಗಬಾರದು ಅಂದರೆ ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಕರ್ಮಗಳಾಗ್ತಾ ಇದೆ ಅನ್ನೋ ಅನುಸಂಧಾನ ಬರಬಾರದು. ಬಂದುಬಿಡತ್ತೆ, ಏನು ಮಾಡಲಿಕ್ಕಾಗಲ್ಲ. ನಾನು ಸಂಧ್ಯಾವಂದನೆ ಮಾಡಬೇಕು ಅಂತಲೇ ಹೇಳ್ತೀವಿ ಹೊರತು
ದೇವರು ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ, ದೇವರು ಊಟ ಮಾಡ್ತಾ ಇದ್ದಾನೆ ಅಂದರೆ ನಗುತ್ತಾರೆ ಜನ ನಗುತ್ತಾರೆ. ಹುಚ್ಚಿಡ್ತಿದೆ ಇವರಿಗೇನೋ, ಮಾಡೋದು ಇವರೇ, ದೇವರು ಮಾಡ್ತಾ ಇದ್ದಾನೆ ಅಂತಾರೆ ಅಂತ. ಅದಕ್ಕೆ ಕರ್ಮಗಳನ್ನು ಮಾಡುವಾಗ ಇದನ್ನು ಪಬ್ಲಿಕ್ಕಾಗಿ ಹೇಳಬೇಕಾಗಿಲ್ಲ, ನಮ್ಮ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ ಸಾಕು. ದೇವರು ಸಂಧ್ಯಾವಂದನೆ ಮಾಡಿಸ್ತಾ ಇದ್ದಾನೆ ನೋಡು, ದೇವರು ಊಟ ಮಾಡ್ತಾ ಇದ್ದಾನೆ ನೋಡು. ಜನರ ಮಧ್ಯದಲ್ಲಿ ಅನುಸಂಧಾನ ಬೇಕಾಗಿಲ್ಲ, ನಮ್ಮ ಮನಸ್ಸಲ್ಲಿ ಅನುಸಂಧಾನ ಬಂದರೆ ಸಾಕು. ಅದಕ್ಕೆ ಹೇಳ್ತಾರೆ, ದೇವಗಂಗೆಯೊಳುಳ್ಳವಗೆ ದುರಿತಾವಳಿಗಳುಂಟೆ, ವಿಚಾರಿಸೆ ಪಾವುಗಳ ಭಯವುಂಟೆ, ವಿಹಗಾಧಿಪನ ಮಂದಿರದಿ ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೆ ಕರ್ತೃ ಎಂದರಿದಾವಕ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಆದ್ದರಿಂದ ಕರ್ತೃತ್ವವನ್ನು ಮರೆಯಬೇಕು. ಸ್ವಲ್ಪ ಕರ್ತೃತ್ವ ಇದೆ, ನಮಗೂ ಕೂಡ ಕರ್ತೃತ್ವ ಇಲ್ಲ ಅಂತಿಲ್ಲ, ಆದರೆ ಅದು ಪರಾಧೀನ ಕರ್ತೃತ್ವ. ನಮ್ಮ ಕರ್ತೃತ್ವವೇ ಇಲ್ಲದೆ ಇದ್ದರೆ ನಾವು ಕಲ್ಬಂಡೆ ಆಗಿಬಿಡ್ತೀವಿ, ನಾವು ಬಂಡೆ ಅಲ್ಲ ನಾವು. ಆದ್ದರಿಂದ ಜೀವಕರ್ತೃತ್ವವನ್ನು ಮರೆತು ಅದನ್ನು ಯಾವತ್ತೂ ಕೂಡ ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಾಯಂ ಹಂತಿ ನ ಬದ್ಧತೆ. ನಾನು ಸ್ವತಂತ್ರವಾಗಿ ಯಾವುದನ್ನೂ ಮಾಡ್ತಾ ಇಲ್ಲ ಅನ್ನುವ ಬುದ್ಧಿ ಯಾರಿಗೆ ಭ್ರಾಂತಿ ಇಲ್ಲವೋ, ಯಾರಿಗೆ ಫಲಾಸಕ್ತಿ ಇರೋದಿಲ್ವೋ, ಅವನು ಇಡೀ ಜಗತ್ತನ್ನೇ ಸಂಹಾರ ಮಾಡಿದರೂ ಕೂಡ, ಹರಿಯಾಜ್ಞಾ ಪ್ರಕಾರವಾಗಿ ಮಾಡ್ತಾ ಇದ್ದೀನಿ ಅಂತ ಕೊಂದರೂ ಕೂಡ ಪಾಪದ ಲೇಪ ಅವನಿಗೆ ಆಗೋದಿಲ್ಲ. ಗಲ್ಲು ಶಿಕ್ಷೆಯನ್ನು ಅಪರಾಧಿಗೆ ನ್ಯಾಯಾಧೀಶ ಹಾಕ್ತಾನೆ. ಗಲ್ಲು ಶಿಕ್ಷೆಯನ್ನು ಹಾಕಿದಾಗ ಅವನಿಗೆ ಪಾಪ ಪ್ರಜ್ಞೆ ಬರುತ್ತಾ? ನ್ಯಾಯಾಧೀಶನಿಗೆ ಗಲ್ಲಿಗೇರಿಸ್ತಾನೆ. ಭಾರಿ ಹಗ್ಗವನ್ನು ಮಾಡಿಕೊಂಡು ನೇಣಗಂಬಕ್ಕೇರಿಸ್ತಕ್ಕಂಥವನಿದ್ದಾನಲ್ಲ, ಅವನು ನೇಣಗಂಬಕ್ಕೇರಿಸೋನಿಗೆ ಅವನಿಗೆ ಪಾಪದ ಭೀತಿ ಇರುತ್ತಾ? ಸೈನ್ಯದಲ್ಲಿದ್ದವನಿಗೆ ಶತ್ರುಗಳನ್ನು ಕೊಲ್ಲುವಾಗ ಅವನಿಗೆ ಭೀತಿ ಇರುತ್ತಾ? ಇರಲ್ಲ. ಹಾಗೆ ಇದು ಪರಮಾತ್ಮನ ಆಜ್ಞೆ ಅನ್ನುವ ಮನಸ್ಸನ್ನಿಟ್ಟುಕೊಂಡು ನಾವು ಕೆಲಸವನ್ನು ಮಾಡಿದಾಗ ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಆದ್ದರಿಂದ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನವೇ ಮುಖ್ಯ. ಎಲ್ಲಿ ಹೋದರೂ ಜಗನ್ನಾಥದಾಸರು ಇದನ್ನು ಹೇಳ್ತಲೇ ಇರ್ತಾರೆ. ನಾನು ನನ್ನದು ಎಂಬ ಜಡಮತಿ ಹೀನಮಾನವನು ಮಾಡುವ ಏನೇನು ಕರ್ಮಗಳ ದಾನವರು ಸೆಳೆದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ನಾನು ಅಂತ ಯಾರೇನಂತಾರೆ ಅವರ ಪುಣ್ಯವನ್ನು ಪರಮಾತ್ಮ ಸ್ವೀಕಾರ ಮಾಡಲ್ಲ, ದೈತ್ಯರಿಗೆ ಕೊಟ್ಟು ಬಿಡ್ತಾನೆ. ಅದಕ್ಕೆ ದಾಸರು ಇಲ್ಲಿ ಒಂದು ಒಳ್ಳೆ ಮಾತು ಹೇಳ್ತಾರೆ 8ನೇ ಪದ್ಯದಲ್ಲಿ. 7ನೇ ಪದ್ಯ, ಏನು ಮಾಡುವ ಪಾಪ ಪುಣ್ಯಗಳು ನಾನೇ ಮಾಡುವೆನೆಂಬುವ ಅಧಮ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತನೆಂದು ಸದಾ ಅನುರಾಗದಿ ನೆನೆದು ಸುಖಿಸುವನೇ ನರೋತ್ತಮನು. ಪರಮಾತ್ಮನ ಕರ್ತೃತ್ವವನ್ನು ಯಾರು ಒಪ್ಪಿಕೊಂಡು ಪರಮಾತ್ಮನೇ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಯಾರಿಗಿರುತ್ತೆ ಅವನೇ ಮನುಷ್ಯರಲ್ಲಿ ಉತ್ತಮ, ಮನುಷ್ಯೋತ್ತಮನಾಗುತ್ತಾನೆ. 3 ಥರದ ಜನ ಇದ್ದಾರಂತೆ. ಕೆಲವರೆಲ್ಲ ದೇವರು ಮಾಡಿಸ್ತಾನೆ ಅಂದರೆ ಒಪ್ಪಲ್ಲ. ನಾನು ಪಾಪ ಮಾಡ್ತೀನಿ, ದೇವರು ಪುಣ್ಯ ಮಾಡಿಸ್ತಾನೆ ಅಂದರೆ ಪುಣ್ಯ ಮಾಡುವ ಪಾಪ ಮಾಡುವ ಯೋಗ್ಯತೆ ನಿನಗಿದ್ದ ಮೇಲೆ ಪುಣ್ಯವೂ ಯಾಕೆ ಮಾಡಬಾರ್ದು ನೀನು? ಇನ್ನೊಬ್ಬ ಅಂತಾನೆ, ಏನು ಮಾಡುವ ಪಾಪ ಪುಣ್ಯಗಳ ಆನೆ ಮಾಡುವೆನೆಂಬುವ ಅಧಮ. ಪಾಪ ಪುಣ್ಯ ಎರಡು ನಾನೇ ಮಾಡೋದ್ರೆ ಇನ್ಯಾರು ಮಾಡಬೇಕ್ರಿ? ಎದುರಿಗೆ ನಾನೇ ಕಾಣಿಸ್ತಾ ಇರೋದು. ನಾನೇ ಊಟ ಮಾಡಿದೆ, ನನಗೆ ಅಜೀರ್ಣ ಆಯಿತು, ನನಗೆ ತೊಂದರೆ ಆಯಿತು. ದೇವರು ಊಟ ಮಾಡಿದರೆ ಅವನಿಗಾಗಬೇಕಾಗಿತ್ತು, ಹಾಗಿಲ್ಲ. ಆದ್ದರಿಂದ ನಾನೇ ಅಂತಂದು ನಾನೇ ಮಾಡ್ತೀನಿ ಪಾಪ ಪುಣ್ಯ ಅಂಬತಕ್ಕಂಥವನು ಅಧಮ ಅಂದರೆ ಯಾರು? ಅಂಧಂತಮೋ ಯೋಗ್ಯನಾದ ತಾಮಸೀ ಜೀವ ಅಂತರ್ಥ. ಹೀನ ಕರ್ಮಕ್ಕೆ ಪಾತ್ರನ ಇಲ್ಲರಿ, ದೇವರು ಪುಣ್ಯ ಮಾಡಿಸ್ತಾನೆ, ಅವನು ಯಾಕ್ರಿ ಪಾಪ ಮಾಡಿಸ್ತಾನೆ? ಆದ್ದರಿಂದ ಪಾಪ ನಾ ಮಾಡ್ತೀನಿ, ಪಾಪಿ ನಾನು, ತುಂಬ ಕೆಟ್ಟ ಕೆಲಸ ಮಾಡೋನು ನಾನು. ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು. ಇವನಿಗೆ ದೇವರಲ್ಲಿ ಭಕ್ತಿ ಇರಲ್ಲ, ಹೆಚ್ಚು ಭಕ್ತಿ ಇರಲ್ಲ. ಅವನೇನಂತಾನೆ, ಹೀನ ಕರ್ಮಕ್ಕೆ ಪಾಪಕ್ಕೆ ನಾನು ಪಾತ್ರ, ಪುಣ್ಯಕ್ಕೆ ಪರಮಾತ್ಮ ಕರ್ತೃ ಅಂತಾನೆ. ಇವನು ಮಧ್ಯಮ ರಾಜಸಯಮ.
ಆದರೆ ಉತ್ತಮ ಯಾರಪ್ಪ ಅಂದರೆ ದ್ವಂದ್ವಕ್ಕೆ, ದ್ವಂದ್ವ ಅಂದರೆ ಯಾವುದು? ಪುಣ್ಯಕರ್ಮ ಮತ್ತು ಪಾಪಕರ್ಮ ಎರಡೂ. ಒಂದು ನಾ ಮಾಡ್ತೀನಿ, ಒಂದು ದೇವ್ರು ಮಾಡಿಸ್ತಾನೆ ಅಂದರೆ ಅರ್ಧಂಬರ್ಧ ಒಪ್ಕೊಂಡಂಗಾಯ್ತು. ಎಲ್ಲ ನಾನೇ ಮಾಡ್ತೀನಿ ಅಂದರೆ ಅಹಂಕರ್ತೃತ್ವ ಬಂದು ಹೋಯ್ತು. ಅದಕ್ಕೆ ಇವನಂದ, ನನಗೆ ಪಾಪನೂ ಮಾಡೋಕ್ಕಾಗಲ್ಲ, ಪುಣ್ಯನೂ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಆದ್ದರಿಂದ ಎರಡೂ ಪರಮಾತ್ಮನೇ ಮಾಡಿಸ್ಬೇಕು. ನನಗೆ ಯಾವುದೂ ಯೋಗ್ಯತೆ ಇಲ್ಲ. ನಾನೇ ಮಲಗುತ್ತೀನಲ್ಲ, ಅವನೇ ಎಬ್ಬಿಸ್ತಾನೆ ಅಲ್ಲ. ಅವನೇ ಮಲಗಿಸ್ತಾನೆ, ಅವನೇ ಎಬ್ಬಿಸ್ತಾನೆ. ಇದನ್ನೇ ಜಗನ್ನಾಥದಾಸರಾಯರು ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತತ್ರಯಂಗಳ ಭಾವಿಸುತ್ತ, ಇದು ಕ್ರಿಯಾದ್ವೈತ. ಇದನ್ನೇ ಜಗನ್ನಾಥದಾಸರು ಅಲ್ಲಿ ಹೇಳಿದ್ದನ್ನೇ, ಈ ಕ್ರಿಯಾದ್ವೈತವನ್ನು ಯಾರು ತಿಳಿಯುತ್ತಾರೆ, ಹಿಂದೆ ಹೇಳಾಗಿದೆ ಇದನ್ನಾಗಲೇ, ಕ್ರಿಯಾದ್ವೈತದ ಬಗ್ಗೆ ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ ಅಂತ. ತನ್ನನು ಈವ ಕಾವ ಕರಿವರಗೊಲಿದ ತೆರನಂತೆ, ಎಲ್ಲ ಪರಮಾತ್ಮನೇ ಮಾಡ್ತಾನೆ ಅಂಥೇಳಿ ಜೀವಕರ್ತೃತ್ವವನೇ ಮರೆದು ಪರಾವರೇಶನೇ ಕರ್ತೃ ಎಂದರಿದು ಅವನೇ ಮಾಡಿಸ್ತಾನೆ ಅಂತ ಯಾರು ತಿಳಿತಾರೆ. ಅದಕ್ಕೆ ಬ್ರಹ್ಮಸೂತ್ರದಲ್ಲೂ ಕೂಡ ಓಂ ತದಧೀನ ಕರ್ತೃತ್ವಾತ್ ಎಂಬತಕ್ಕಂಥ, ತದಧೀನತ್ವಾದರ್ಥವತ್ತು ಎಂಬತಕ್ಕಂಥದ್ರಲ್ಲೂ ಕೂಡ ಹೇಳಿದ್ದಾರೆ. ನೋಡ್ರಿ, ಶತ್ರುಗಳನ್ನು ಗೆದ್ದವನು ಯಾರು? ಸೈನಿಕ. ಸೈನಿಕ ಗೆದ್ದ ಅಂತಾರ, ರಾಜ ಜಯಿ ಅಂತಾರೆ. ರಾಜನ ದುಡ್ಡಿನ ಗಂಟೆಲ್ಲ ಯಾರ ಕೈಲಿರುತ್ತೆ? ಸೈನಿಕರ ಕೈಲಿರುತ್ತೆ. ಶ್ರೀಮಂತ ಅಂತ ಕರೀತಾರೆ ಅವನನ್ನು? ಕರೆಯೋದಿಲ್ಲ. ಆದ್ದರಿಂದ ಜಯಶಾಲಿ, ಧನಿಕ ಎಂಬತಕ್ಕಂಥ ಶಬ್ದಗಳು ಅರ್ಥಪೂರ್ಣವಾಗಬೇಕಾದ್ರೆ ಅದಕ್ಕೆ ಒಡೆಯ ಇದ್ದಾನೆ, ಹಾಗೆ ಭಗವಂತನೇ. ಆದರೆ ಯೋಧ ಸತ್ತ ಅಂದರೆ ರಾಜ ಸತ್ತ ಅನ್ನಲ್ಲ. ಸೈನಿಕರೇ ಸತ್ರು ಅಂತಾರೆ ಹೊರತು ರಾಜ ಸತ್ತ ಅಂತನ್ನಲ್ಲ. ಆದ್ದರಿಂದ ರಾಜ ಸತ್ತ ಅಂತಂದಾಗ ನಿಜವಾಗ್ಲೂ ರಾಜ ಸತ್ತನ ಅಂತ ಕಾರಣ ಆಗತ್ತೆ. ಆದ್ದರಿಂದಲೇ ಪರಮಾತ್ಮ ಪಾಪವನ್ನೂ ಮಾಡಿಸ್ತಾನೆ. ದೇವರಿಗೆ ಪಾಪ ಅಂತ ಹೆಸರಿದೆ, ದೇವರಿಗೆ ಪುಣ್ಯ ಅಂತ ಹೆಸರಿದೆ. ಪಾಪ ಅಂದರೆ ಏನರ್ಥ? ಪಾಪ ನಿಯಾಮಕ ಪರಮಾತ್ಮ, ಪುಣ್ಯ ನಿಯಾಮಕ ಪರಮಾತ್ಮ ಅಂತದ ಅರ್ಥ. ಇದು ಶ್ರೀಮದಾಚಾರ್ಯರ ಮತದ ವೈಶಿಷ್ಟ್ಯ. ಇದು ಪಾಪ ಪುಣ್ಯಕ್ಕೆ ಕರ್ತೃ ಅಕರ್ತೃ ಹರಿ ಎಂಬ ಎಂಬುದಕ್ಕಂಥ ಅರ್ಥವನ್ನು ನಾವು ಹೀಗೆ ತಿಳಿಯಬೇಕು. ಅದಕ್ಕೆ ಇದನ್ನು ಹೇಳ್ತಾ, ಈ ಉಪಾಸನೆಯನ್ನು ಯಾರು ಮಾಡ್ತಾರೆ? ಜೀವಕರ್ತೃತ್ವವನ್ನು ಮರೆತು ನನ್ನಲ್ಲಿ ನಾಮಸ್ಮರಣೆ ಮಾಡಿಸಿದವನು ಅವನೇ. ಕೆಲವರೆಲ್ಲ ನಾವೇನು ಮಾಡ್ತೀವಿ ಅಂದರೆ, ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ, ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ. ಇಲ್ಲ, ಮಾಡಿಸಿದ್ದು ಅವನೇ. ಮಾಡಿಸದೇ ಇದ್ದಾಗ, ಆಗದೇ ಇದ್ದಾಗ, ಆಗಿಬಿಟ್ಟಾಗ ಎರಡೂ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ದಾಸರಂತ ಇದ್ದಾರೆ, ಸ್ಮರಣೋಪಾಸನೆ ಯಾರು ಮಾಡ್ತಾರೆ, ನಾಮಸ್ಮರಣೋಪಾಸನೆ ಯಾರು ಮಾಡ್ತಾರೆ, ಅವರಲ್ಲಿ ಪರಮಾತ್ಮನ ಸನ್ನಿಧಾನ ಅಧಿಕವಾಗಿರುತ್ತಂತೆ. ಯಾರು ಹೆಚ್ಚು ನಾಮಸ್ಮರಣೆ ಅಂದರೆ ಸುಮ್ಮನೆ ಕೈಯಲ್ಲಿ ಜಪಮಾಲೆ ಹಿಡ್ಕೊಂಡು ತಿರುಗಿಸ್ತಾ ಇರ್ತಾರೆ, ಅವರಲ್ಲ. ಕರ್ತೃತ್ವವನ್ನು ಮರೆತು ಪರಮಾತ್ಮನ ಭಕ್ತನಾಗಿ ದೇವರ ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿ ಸುದೃಢವಾದ ಭಕ್ತಿ ಯಾರಿಗಿರುತ್ತೋ ಅವರು ಮಾಡುವ ಸ್ಮರಣೋಪಾಸನೆಗೆ ಹೆಚ್ಚು ಫಲವೇ ಹೊರತು ಮತ್ತೊಬ್ಬರಿಗಲ್ಲ. ಅದನ್ನೇ ದಾಸರಾಯರು ಈಗ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಅದೇ ವಿಷಯವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಈ ಸ್ಮರಣೋಪಾಸನೆಯ ಫಲವನ್ನೇ ಹೇಳ್ತಾ ಇದ್ದಾರೆ. ಈ ಉಪಾಸನೆಗೆ ಇವವರು ಇಳೆಯಳು ದೇವತೆಗಳಲ್ಲದಲೆ ನರರಲ್ಲಾವ ಬಗೆಯಿಂದಲಾದರಿವರರ್ಚನೆಯು ಹರಿಪೂಜೆ. ಕೇವಲ ಪ್ರತಿಮೆಗಳೆನಿಪರು ರಮಾ ವಿನೋದಿಗೆ ಇವರನುಗ್ರಹ ದೇವರನುಗ್ರಹವೆನಿಸುವುದು ಸನ್ಮುಕ್ತಿಯೋಗ್ಯರಿಗೆ. ಈ ರೀತಿಯಾದ ಉಪಾಸನೆ, ಪರಮಾತ್ಮನಲ್ಲಿ ಅತ್ಯಧಿಕವಾದ ಭಕ್ತಿ, ಶ್ರೇಷ್ಠವಾಗಿರ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮನಲ್ಲಿ ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಬುದ್ಧಿಯನ್ನಿಟ್ಟುಕೊಂಡು ಜೀವಕರ್ತೃತ್ವವನ್ನು ಮರೆತು ಪರಮಾತ್ಮನೇ ಎಲ್ಲವನ್ನು ಮಾಡಿಸ್ತಾನೆ ಎನ್ನುವ ಅನುಸಂಧಾನ ಯಾರಿಗಿರುತ್ತೆ ಅವನು ಮಾಡ್ತಕ್ಕಂಥ ಕೆಲಸ ಎಂಥವನವರು ಅಂದರೆ ಅದಕ್ಕೆ ದಾಸರಂತಾರೆ, ಈ ಸ್ಮರಣೋಪಾಸನೆ, ಭಗವಂತನ ನಾಮಸ್ಮರಣೋಪಾಸನೆ ಯಾರು ಮಾಡ್ತಾರಲ್ಲ ಅವರಲ್ಲಿ ಹರಿಸನ್ನಿಧಾನ ಹೆಚ್ಚು. ಅಂಥವರ ಪೂಜೆ ಮಾಡಿದರೆ ದೇವರಿಗೆ ಪೂಜೆ ಮಾಡಿದಂತಾಗತ್ತೆ ಅಂತಾರೆ ದಾಸರು. ಭಾಳ ಸುಂದರವಾದ ಒಂದು ಅದ್ಭುತವಾದ ದೇವರ ಸನ್ನಿಧಾನಕ್ಕೆ ಪಾತ್ರರಾದವರ ಪೂಜೆಯನ್ನು ಹೀಗೆ ಮಾಡಬೇಕು ಅಂತ. ಈ ಉಪಾಸನೆಗೆ ಇವವರು ಅಂದರೆ ಜೀವಕರ್ತೃತ್ವವನ್ನು ಮರೆತು ಎಲ್ಲ ಕೆಲಸವನ್ನು ಭಗವಂತನೇ ಮಾಡಿಸ್ತಾನೆ ಅನ್ನೋ ಅನುಸಂಧಾನ
ಯಾರಿಟ್ಕೊಂಡು ಮಾಡ್ತಾರೆ ಅವರು ದೇವತೆಗಳಲ್ಲದಲೇ ನಾವು ಅನ್ಕೋಬಾರ್ದು. ಮತ್ತೆ ಏನೋ ಒಂದು ಅರ್ಧ ಗಂಟೆ ಉಪನ್ಯಾಸ ಕೇಳಿಬಿಟ್ವಿ, ಒಂದು 15 ನಿಮಿಷ ಸಂಧ್ಯಾವಂದನ ಮಾಡಿಬಿಟ್ವಿ, ಒಂದು ಸ್ವಲ್ಪ ದಾನ ಧರ್ಮಗಳು ಮಾಡಿಬಿಟ್ವಿ, ದಿನ ನದಿ ಸ್ನಾನ ಮಾಡ್ತಾ ಇದ್ದೀವಿ, ದಾನಗಳು ಮಾಡ್ತಾ ಇದ್ದೀವಿ, ಜಪತಪಾದಿಗಳ ಅನುಷ್ಠಾನ ಮಾಡ್ತಾ ಇದ್ವಿ, ನಮಗೂ ಅಹಂಕಾರ ಬಂದ್ಬಿಡುತ್ತೆ. ಯಾರು ಮಾಡ್ತಾರೆ? ನಾವೇ ಮಾಡ್ತಾ ಇದ್ದೀವಿ. ಯಾರಿದ್ದಾರೆ ಮಾಡೋರು? ಅದು ಎಲ್ಲ ಇಲ್ಲೇ ಇರ್ತಾರೆ, ನದಿ ದಂಡೆಯಲ್ಲೇ ಇರ್ತಾರೆ, ನದಿ ಸ್ನಾನಕ್ಕೆ ಬರಲ್ಲ. ರಾಯರ ಮಠದಲ್ಲೇ ಇರ್ತಾರೆ, ರಾಯರ ಹತ್ರಕ್ಕೆ ಬರಲ್ಲ. ಏನು ಅವ್ರ ಮಠದಲ್ಲೇ ಇರ್ತಾರೆ, ಅವ್ರಿಗೇನ್ರಿ ಭಕ್ತಿ ಇದೆ ಅಂತ ಹೀಗೆಲ್ಲ ನಾವು ಮಾತಾಡಬಾರ್ದು. ನಾವಲ್ಲ, ನಾವಂಥವರಲ್ಲ, ಇಂಥವ್ರು ಬೇರೆ ಇದ್ದಾರೆ. ನಾವು ಸ್ವಲ್ಪ ಮಾಡಿಬಿಟ್ಟು ನಾವು ಅಹಂಕಾರಕ್ಕೊಳಗಾಗಬಾರ್ದು. ಈ ಉಪಾಸನೆಗೆ ಇವರಿಳೆಯೊಳು ದೇವತೆಗಳಲ್ಲದಲೆ ನರರಲ್ಲ, ಆವ ಬಗೆಯಿಂದಲಾದರಿವರ ಅರ್ಚನೆಯು ಹರಿಪೂಜೆ. ಇಂಥವರ ಪೂಜೆಯೇ ಹರಿಯ ಪರಮಾತ್ಮನ ಪೂಜೆ. ಅದಕ್ಕೆ ನಮ್ಮಲ್ಲಿ ಭಗವನ್ನಾಮ ಸ್ಮರಣೆ ಮಾಡ್ತಕ್ಕಂತಹ ಜ್ಞಾನಿಗಳನ್ನು ಗೌರವಿಸೋದು, ಪಾಠ ಪ್ರವಚನ ಮಾಡ್ತಕ್ಕಂಥವ್ರನ್ನ, ವೇದಾಧ್ಯಯನ ಮಾಡೋರನ್ನ, ಯಾರು ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ ಅವರ ಪೂಜೆ ಹರಿಪೂಜೆ ಅಂತ. ಅದು ಮಾಡಿದ್ದು ನೋಡಿ ಮತ್ತೆ ನಮಗೆ ಅಹಂಕಾರ ಬರಬಾರ್ದು. ಹರಿಸ್ಮರಣೆ ಮಾಡ್ತಾ ಇರ್ತೀವಿ, ಮಾಡಿ ನಮ್ಮನ್ನು ಗೌರವಿಸಿಬಿಡ್ತಾರೆ. ಓ, ನನಗೆ ಈ ರೀತಿ ಗೌರವ ಬಂದ್ಬಿಡ್ತು ಅಂತ. ಅದಕ್ಕೆ ದಾಸರಂತಾರೆ, ಕೇವಲ ಪ್ರತಿಮೆಗಳೆನಿಪರು ರಮಾ ವಿನೋದಿಗೆ. ಇವರೇ ಮುಖ್ಯ ಪ್ರತಿಮಾ, ಇವರೇ ಪರಮಾತ್ಮನಿಗೆ ಮುಖ್ಯ ಪ್ರತಿಮಾ ಆಗಿದ್ದಾರೆ. ಇವರ ಅನುಗ್ರಹವೇ, ಪರಮಾತ್ಮನ ಅನುಗ್ರಹ ಆಗಬೇಕು ಅಂದರೆ ಇವರ ಅನುಗ್ರಹ ಆದರೆ ಅದು ಪರಮಾತ್ಮನ ಅನುಗ್ರಹವೇ ಆಗತ್ತೆ. ಆದ್ದರಿಂದ ಹೀಗೆ ಕರ್ಮಗಳ ಲೇಪ ಆಗಬಾರದು ಅಂದಿದ್ದರೆ ಈ ರೀತಿಯಾದ ಜ್ಞಾನ ಇರಬೇಕು. ಅದಕ್ಕೆ ಹೇಳ್ತಾರೆ ಮುಂಡಕೋಪನಿಷತ್ತಿನಲ್ಲಿ, ತಸ್ಮಾದಾತ್ಮಜ್ಞಂ ಹರ್ಚಯೇದ್ಭೂತಿ ಕಾಮಃ. ನಿನಗೆ ಐಶ್ವರ್ಯ ಬರಬೇಕು, ಒಳ್ಳೆಯದಾಗಬೇಕು, ಮೋಕ್ಷಾದಿ ಪುರುಷಾರ್ಥಗಳು ಆಗಬೇಕು ಅಂತಿದ್ದರೆ ಜ್ಞಾನಿಗಳ ಅರ್ಚನೆ ಮಾಡು, ಜ್ಞಾನಿಗಳ ಸೇವೆ ಮಾಡು. ದಾಸರೇ ಬೇಕಾಷ್ಟು ಕಡೆ ಹರಿಕಥಾಮೃತಸಾರದಲ್ಲಿ ಧನವ ಗಳಿಸುವ ಪ್ರದ್ರಾವಣಿಕರಂದದಿ ಶಾಸ್ತ್ರಶ್ರವಣ ಗೋಸುಗ ಸಂಚರಿಸು, ಕೋವಿದರ ಮನೆ ಮನೆಗಳಲ್ಲಿ ಮನನಗೈದುಪದೇಶಿಸುವರು. ಸಜ್ಜನರ ಮನೆಗೆ ಹೋಗು, ಸಜ್ಜನರ ಸೇವೆ ಮಾಡು, ಅವರಲ್ಲಿ ಪ್ರಶ್ನೆ ಮಾಡು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ. ಜ್ಞಾನಿನ ತತ್ವದರ್ಶಿನ. ಜ್ಞಾನಿಗಳ ಸೇವೆ ಮಾಡಿದರೆ ಅದು ಪರಮಾತ್ಮನ ಸೇವೆ ಮಾಡಿದಂತೆ. ಆದ್ದರಿಂದ ಅಂತಹ ಜ್ಞಾನಿಗಳ ಸೇವೆ ಮಾಡಬೇಕು ಅಂತ ಹೇಳ್ತಾ, ನಾಮೋಪಾಸನೆಯನ್ನು ಮಾಡತಕ್ಕಂಥವರನ್ನು ಸಾಮಾನ್ಯ ಮನುಷ್ಯರು ಅಂತ ಯಾರು ತಿಳಿತಾರೆ ನೋಡ್ರಿ, ಎಷ್ಟು ಮಹಿಮೆ ಹೇಳ್ತಾರೆ ದಾಸರಾಯರು. ಭಗವನ್ನಾಮಸ್ಮರಣೆಯನ್ನು ಮಾಡತಕ್ಕಂಥವರನ್ನು ಮಾನವ ಅಂದರೆ ಅವನ ಕತ್ತೆ ಅಂತಾರೆ. ಅದಕ್ಕೆ ಅವರು ಹೇಳ್ತಾರೆ, ತನುವೆ ನಾನೆಂಬುವನು ಸತಿಸುತ ಮನೆಧನಾದಿಗಳೆನ್ನದೆಂಬುವ ದ್ವಿನದಿ ಮೊದಲಾದುದಕಗಳೇ ಸತೀರ್ಥವೆಂಬುವನು. ಅನಲ ಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ, ಸುಜನರೇ ಮನುಜರಹುದೆಂಬುವನು ಗೋಕರ್ಣೆನಿಪ ಬುಧರಿಂದ. ಬಹಳ ಸುಂದರವಾದ ಪದ್ಯಗಳ ಶೈಲಿ ಜಗನ್ನಾಥದಾಸರದು. ಸರಳವಾದ ಪದ್ಯಗಳಲ್ಲಿ ಸಣ್ಣ ಸಣ್ಣ ಪದಗಳನ್ನು ಇಟ್ಟು ದೊಡ್ಡ ಅರ್ಥವನ್ನು ತುಂಬಿಕೊಡ್ತಕ್ಕಂಥ ಒಂದು ವಿಶೇಷವಾದ ಸಾಮರ್ಥ್ಯ ಜಗನ್ನಾಥದಾಸರದು. ನಾನೇ ದೇಹ ಅಂತ. ಹೌದಾ, ನಾನೇ ದೇಹವಾ? ನಾವು ದೇಹ ಅಲ್ಲ. ನನ್ನ ಕಣ್ಣು ನೋಯುತ್ತಿದೆ ಅಂತೀವಿ, ನನ್ನ ಕಿವಿ ನೋಯುತ್ತಿದೆ ಅಂತೀವಿ. ನಾವೇ ಕಿವಿಯಾ? ನಾವೇ ದೇಹವಾ? ಅಲ್ಲ, ನಾವು ಬೇರೆ, ದೇಹವೇ ಬೇರೆ. ತನುವೆ ನಾನೆಂಬುವನು ಸತಿಸುತ ಮನೆ ಧನಾದಿಗಳೆನ್ನದೆಂಬುವ. ಹೆಂಡತಿ ಮಕ್ಕಳು ಎಲ್ಲ ನಂದೇ, ಇದೆಲ್ಲ ಹೇಳ್ತಾರೆ. ತೀರ್ಥ ಬುದ್ಧಿ ಸಲಿಲೇ ತ್ರಿಧಾದುಕೆ ಸ್ವದೀಃ ಕಲತ್ರ ಆದಿಶುಭೌಮ ವಿಜ್ಯಧೀಹಿ. ಭಾಗವತದಲ್ಲಿ ಇದನ್ನು ಹೇಳ್ತಾರೆ. ದ್ವಿನದಿ ಮೊದಲಾದುದಕಗಳ ಸತ್ತೀರ್ಥವೆಂಬುವನು. ತೀರ್ಥಗಳು ಅಂದರೆ ಯಾವುದು? ಗಂಗಾ, ಯಮುನಾ, ಸಿಂಧು, ಸರಸ್ವತಿ ನದಿಗಳೇ. ಅದೇ ಪಾಪ ಕಳೆದು ಬಿಡುತ್ತೆ. ಆ ನೀರೇ ಪಾಪ ಕಳೆದು ಬಿಡುತ್ತೆ ಅಂದರೆ ನೀರು ಪಾಪ ಕಳೆಯುವ ಯೋಗ್ಯತೆ ಇಲ್ಲ, ಅದು ಜಡ. ತದಭಿಮಾನಿ ದೇವತೆಗಳು ಪಾಪ ಕಳೀತಾರೆ ಅಂದರೆ ಅವರೇ ಬಂದು ಪಾಪ ಕಳೆಯಲ್ಲ. ಅವರೇನು ಮಾಡ್ತಾರೆ? ಗುರುಗಳ ಮೂಲಕವಾಗಿ ನಮ್ಮ ಪಾಪಗಳನ್ನು ಕಳಿಸ್ತಾರೆ. ಅದಕ್ಕೆ ತೀರ್ಥ ಶಬ್ದ ಯಾರಿಗಿದೆ? ಜ್ಞಾನಿಗಳಿಗೂ ಇದೆ. ನದಿಗಳಿಗೆ ಅಷ್ಟೇ ಅಲ್ಲದೆ ರಾಘವೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ವ್ಯಾಸತೀರ್ಥರು, ವಾದರಾಜ ತೀರ್ಥರು ಅಂತ
ಅವರನ್ನು ತೀರ್ಥರು ಅಂತ ಕರೀತಾರೆ. ದ್ವಿನದಿ ಮೊದಲಾದುದಕಗಳೆ ಸತ್ತೀರ್ಥ ಎನ್ನುವನು. ಅನಲಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ. ಒಂದು ಪ್ರತೀಕದ ಪೂಜೆ. ಬೆಂಕಿಯಲ್ಲಿ ಹೋಮ ಮಾಡಿಬಿಟ್ರೆ ದೇವರಿಗೆ ಪ್ರೀತನಾಗಿಬಿಟ್ಟ, ಬೆಂಕಿಯೇ ದೇವರು, ಕೆಂಡವೇ ದೇವರು ಅಲ್ಲ. ಸುಜನರೇ ಮನುಜರೆಂಬುವನು. ಜೊತೆಗೆ ಅಂತಾರೆ, ಆ ಒಳಗಿರ್ತಕ್ಕಂತಹ ಸುಜನರ ಮನುಜರೆಂಬುವನು. ಅವನು ಗುರುಪದೇಶದಿಂದ ಹೊರತು ಬೇರೆ ರೀತಿಯಿಂದ ಉಪದೇಶ ಮಾಡಿದರೆ ತೀರ್ಥದೇವತೆಗಳಿಗೆ ಸಂತೋಷ ಆಗೋದೇ ಇಲ್ಲ. ಸುಜನರನ್ನು ವಿಶೇಷವಾಗಿ ಆಧರಿಸಬೇಕು ಅಂತ, ಅದರಿಂದ ಅವರಲ್ಲಿ ತಾರತಮ್ಯವನ್ನು ಮಾಡಲೇಬೇಕು. ಹಾಗಾಗಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಭಾಗವತದ ಪದ್ಯಗಳನ್ನು ಆ ಸುಜನರೇ ಮನುಜರು, ಮಹಾಜ್ಞಾನಿಗಳನ್ನು ಸಾಮಾನ್ಯ ಮನುಷ್ಯರು ಅಂತ ಲೆಕ್ಕ ಹಾಕಿಬಿಡೋದು. ಮಹಾಜ್ಞಾನಿಗಳಿರ್ತಾರೆ, ಅವರೊಬ್ಬರು ನಮ್ಮಂತೆ ಮನುಷ್ಯರು, ಅವ್ರಿಗೂ ಇರುತ್ತೇನ್ರಿ, ಇಲ್ಲದೆ ಇರುತ್ತೇನ್ರಿ, ಹೆಂಡತಿ ಮಕ್ಕಳು ಅಭಿಮಾನ ಇಲ್ಲದೆ ಇರುತ್ತಾ? ಅವರು ಹಾಗೇನಾ? ಅಹುದೆಂಬುವನು ಘೋಕರ ನೆನಪ. ಘೋಕರ ಅಂದರೆ ಕತ್ತೆ, ಕತ್ತೆ ಅಂತ ಅವರನ್ನು ಬೈತಾ ಇದ್ದಾರೆ ದಾಸರಾಯರು. ಆದ್ದರಿಂದ ಸ್ಕಾಂದ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಗುರೂಪದೇಶದಿಂದ ತೀರ್ಥಾದಿಗಳನ್ನು ಸೇವನೆ ಮಾಡಬೇಕೇ ಹೊರತು ಗುರೂಪದೇಶಕ್ಕೆ ಕಾರಣವಾಗತ್ತೆ ತೀರ್ಥಾದಿಗಳು. ದಾನತೀರ್ಥ ತಪೋಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ವೇಕಾಂ ವಿಮುಕ್ತೆಯೇ. ಆದ್ದರಿಂದ ಭಕ್ತಿಸ್ತು ತಾರತಮ್ಯೇನ ವಿಶಿಷ್ಟೇ ತ್ವಧಿಕಾ ಭವೇತ್ ಅಂತ ಅವರೇ ಗಂಗಾದಿ ತೀರ್ಥಗಳು, ದೇವತೆಗಳೇ ಬಂದು ಉದ್ಧಾರ ಮಾಡೋದಿಲ್ಲ. ತದಭಿಮಾನಿಗಳಾದ ದೇವತೆಗಳು ಗುರುಗಳ ಅಪ್ಪೆಚ್ಚುತೋ ಗುರುದ್ವಾರ, ಅವರ ಒಳಗೆ ಪರಮಾತ್ಮ ಇದ್ದು ಅವನ ಅನುಗ್ರಹ ಮಾಡ್ತಾನೆ ಎನ್ನುವ ಜ್ಞಾನ ನಮಗಿರಬೇಕು ಅನ್ನೋದನ್ನು ಹೇಳ್ತಾ, ಜೊತೆಗೆ ಇನ್ನೊಂದಂತಾರೆ, ಯಾರು ಜ್ಞಾನಿಗಳಿದ್ದಾರೆ ಅವರನ್ನು ಗೌರವಿಸಬೇಕು, ಯಾರು ಜ್ಞಾನಿಗಳಿದ್ದಾರೆ ಅವರನ್ನು ಪೂಜಾ ಮಾಡಬೇಕು. ಭಗವದ್ಭಕ್ತರನ್ನು ಪೂಜೆ ಮಾಡದೇ ಇದ್ದರೆ ದೇವತೆಗಳು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ ಅಂತಾರೆ ಜಗನ್ನಾಥದಾಸರು. ಬಹಳ ಸುಂದರವಾದ ಮಾತು ಹೇಳ್ತಾರೆ. ಭಾಗವತದ ಒಂದು ಮಾತು ಬರುತ್ತೆ, ನಾಗ್ನಿರ್ನ ಸೂರ್ಯ ನ ಚಂದ್ರ ತಾರಕಂ ನ ಭೂರ್ಜಲಂ ಖಂ ಶ್ವಸನೋಥ ವಾಂಗ್ಮನಃ ಉಪಾಸಿತಾ ಭೇದ ಕೃತೋಹರಂತ್ಯಘಂ ವಿಪಶ್ಚಿತೋಘ್ನಂತಿ ಮುಹೂರ್ತ ಸೇವೆಯ. ಸಜ್ಜನರ ಸೇವೆಯಿಂದ ಒಂದು ಮುಹೂರ್ತ ಕಾಲ ಸೇವೆ ಮಾಡೋದರಿಂದ ನಮ್ಮೆಲ್ಲ ಪಾಪಗಳನ್ನು ಕಳೆದು ಬಿಡ್ತಾರೆ. ಅದೇ ರೀತಿ ಅಷ್ಟು ಪಾಪಗಳನ್ನು ಅಗ್ನಿ ಪರಿಹಾರ ಮಾಡೋದಿಲ್ಲ, ಸೂರ್ಯ ಪರಿಹಾರ ಮಾಡೋದಿಲ್ಲ, ಸಜ್ಜನರು ಮಾಡ್ತಾರೆ. ಅಂದರೆ ಅವರೊಳಗಡೆ ಇದ್ದು, ಜ್ಞಾನಿಯ ಒಳಗಡೆ ಇದ್ದು ಅನುಗ್ರಹ ಮಾಡ್ತಾರೆ. ಆದ್ದರಿಂದ ದಾಸರಂತಾರೆ, ಅನಲ ಸೋಮಾರ್ಕೆಂದು ತಾರಾವನಿ ಸುರಾಪಗ ಮುಖ್ಯ ತೀರ್ಥಗಳ ಅನಿಲ ಗಗನ ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ಎನಿಪ ಸುರರು ವಿಪಶ್ಚಿತರ ಸನ್ಮನದಿ ಭಜಿಸದಲಿಪ್ಪವರನು ಪಾವನವ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ. ಪಂಚಭೂತಗಳಿಗೆ ಅಭಿಮಾನಿಯಾದ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಪರಮಾತ್ಮ ಇವರೆಲ್ಲರೂ ಕೂಡ, ರುದ್ರಾದಿ ದೇವತೆಗಳು ಕೂಡ ಸಜ್ಜನರ ಸೇವೆ ಮಾಡದೇ ಇದ್ದರೆ ಉದ್ಧಾರ ಮಾಡೋದಿಲ್ಲ. ಆದ್ದರಿಂದ ಸಜ್ಜನರ ನಾಮೋಪಾಸಕವನ್ನು, ಯಾರು ನಾಮಸ್ಮರಣೆಯ ಉಪಾಸನೆಯನ್ನು ಮಾಡ್ತಾರೆ, ನಾಮೋಪಾಸನೆಯನ್ನು ಮಾಡ್ತಾರೆ, ಆ ನಾಮೋಪಾಸನೆಯನ್ನು ಮಾಡ್ತಕ್ಕಂಥವರನ್ನು ನಾವು ಸ್ಮರಣೆ ಮಾಡದೆ ಅವರ ಅನುಗ್ರಹವನ್ನು ಬಯಸದೇ ಇದ್ದರೆ ನಮಗದು ಪ್ರಯೋಜನವಾಗೋದಿಲ್ಲ. ಅದಕ್ಕೆ ದಾಸರೆಲ್ಲ ಹೇಳ್ತಾರೆ, ಅನಲ ಅಂದರೆ ಯಾರು? ಅಗ್ನಿ. ಸೋಮ ಅಂದರೆ ಯಾರು? ಶಿವ. ಅನಲ ಸೋಮ. ಅರ್ಕ ಅಂದರೆ ಸೂರ್ಯ. ಇಂದು ಅಂದರೆ ಚಂದ್ರ. ತಾರಾವನಿ ಅಂತಂದರೆ ತಾರೆಗಳ ಸಮೂಹ, ನಕ್ಷತ್ರಗಳು. ಅದಾದ ಮೇಲೆ ತಾರಾ ಅವನಿ ಅಂದರೆ ಭೂಮಿ. ಸುರಾಪಗ ಗಂಗಾದಿ ತೀರ್ಥಗಳು. ಅನಿಲ ಅಂದರೆ ವಾಯು, ಆಕಾಶ, ಮನಸ್ಸು ಮುಂದಾದ ಇಂದ್ರಿಯಗಳು. ಅವುಗಳಿಗೆ ಅಭಿಮಾನಿಗಳಾದ ದೇವತೆಗಳು. ವಿಪಶ್ಚಿತರನ್ನು, ಜ್ಞಾನಿಗಳನ್ನು ಯಾರು ಸನ್ಮನಸ್ಸಿನಿಂದ ಭಜನೆ ಮಾಡೋದಿಲ್ಲ, ಅವರು ತಮ್ಮ ಪೂಜೆಯನ್ನು ಮಾಡಿದರೂ ಕೂಡ ಅವರು, ಈ ದೇವತೆಗಳು ಯಾರೂ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಅಂದರೆ ದೇವತೆಗಳು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತಿದ್ದರೆ ನಮ್ಮ ಭೂಮಿಯಲ್ಲಿರುವ ಜ್ಞಾನಿಗಳನ್ನು ನಮಸ್ಕಾರ ಮಾಡಿದರೆ ಮಾತ್ರ ಸಾಧ್ಯ. ತನಗಿಂದುತ್ತಮರಾದ, ತನಗಿಂದೆರಡು ಗುಣದಿಂದುತ್ತಮರಾದ ಜ್ಞಾನಿಗಳನ್ನು ಯಾರು ಗೌರವಿಸಲ್ಲ ಅವನನ್ನು ದೇವತೆಗಳು ಹೋಗ್ರಿ ಆಚಾರ್ಗೆ ಏನಾಗಬೇಕಾಗಿದೆ ಅನ್ನಬಾರ್ದು. ಏನು ತಿಳ್ಕೊಂಬಿಟ್ಟಾರೆ ಅವರು ಅಂತ ಅನ್ನಬಾರ್ದು. ಅವರನ್ನು ತಿರಸ್ಕಾರ ಮಾಡಬಾರ್ದು. ಅಂಥ ಜ್ಞಾನಿಗಳನ್ನು, ನಾಮೋಪಾಸನೆಯನ್ನು ಮಾಡ್ತಕ್ಕಂಥವರನ್ನು ತಿರಸ್ಕಾರ ಮಾಡಿದರೆ ದೇವತೆಗಳು ತಿರಸ್ಕಾರ ಮಾಡಿಬಿಡ್ತಾರೆ ನಮ್ಮನ್ನು. ಅದರಿಂದ ಮುಹೂರ್ತ ಸೇವೆಯ, ಅದರಿಂದ ಆನಂದ ತೀರ್ಥರ ಜ್ಞಾನಿಗಳ ಸೇವೆ ಮಾಡಿದರೂ ಉಪದೇಶದಿಂದ ಪಾಪ ಪರಿಹಾರವನ್ನು ಮಾಡ್ತಾರೆ. ಇದೇ ಭಾಗವತದಲ್ಲಿ ಬರುತ್ತೆ.
ಇದೇ ಶ್ಲೋಕವೇ ಹೀಗೆ ಬರುತ್ತೆ. ಅದನ್ನು ದಾಸರಾಯರು ಹಾಗೇ ಕನ್ನಡೀಕರಿಸ್ತಾರೆ. ಯಸ್ಯಾತ್ಮಬುದ್ಧಿ ಕುಣಪೇತ್ರಿಧಾತುಕೆ ಸ್ವದೀಃ ಕಲತ್ರಾದಿಷು ಭೌಮಯುಜ್ಯದೀಹಿ ಯತ್ತೀರ್ಥಬುದ್ಧಿಶ್ಚ ಜಲೇನ ಕರ್ಹಿಚಿತ್ ಜನೇಶ್ವಭಿಜ್ಞೇಶು ಸಯೇವ ಗೋಕರಃ. ಗೋಕರ ಅಂತ ಅಲ್ಲಿ ಶಬ್ದ ಇದೆ, ಅದನ್ನೇ ದಾಸರಾಯರು ಕೂಡ ಗೋಕರ ನೆನಪ ವಿಪಶ್ಚಿತರಿಂದ ಅಂತ ಆ ಸಜ್ಜನರ ದರ್ಶನ ಮಾಡಿದರೆ ಏನಾಗತ್ತೆ ಅಂತಾರೆ ದಾಸರಾಯರು. ನಾಮಸ್ಮರಣೆಯನ್ನು ಮಾಡತಕ್ಕಂತಹ ಭಗವದ್ಭಕ್ತರಾದವರ ಸ್ಮರಣೆ ಮಾಡಿದರೆ ಏನು ಫಲ ಬರುತ್ತೆ ಅಂತಂದರೆ, ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸದಿಪ್ಪುದೇ ಪುಂಡರೀಕದಳಾಯತಾಕ್ಷಣ ವಿಮಲ ಪದ ಪದ್ಮ ಬಂಡುಣಿಗಳೆನೆನಿಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡು ಗೆಡಹಿದ ನರನ ಪಾವನ ಮಾಳ್ಪರಾಕ್ಷಣದೀ. ಅಜಾಮಿಳೋಪಾಖ್ಯಾನದಲ್ಲಿ ವಿಷ್ಣುದೂತರು ಯಮದೂತರಿಗೆ ಹೇಳ್ತಾರೆ, ಅಜ್ಞಾನದಿಂದಲಾಗಲಿ ಜ್ಞಾನದಿಂದಲಾಗಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ತೂಲರಾಶಿಯು ನಲಪಕ್ಕಂತೆ ಅಂತ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾರೆ. ಆದ್ದರಿಂದ ಜ್ಞಾನಿಗಳಿಗೆ ತಿಳಿಯದೇ ನಾವು ನಮಸ್ಕಾರ ಮಾಡಿದರೂ ಕೂಡ, ಎಷ್ಟೋ ಜನ ಮಂತ್ರಾಲಯಕ್ಕೆ ಬರ್ತಾರೆ, ಮುಳುಬಾಗಿಲಿಗೆ ಹೋಗ್ತಾರೆ, ತಿರುಕೊಯ್ಲೂರಿಗೆ ಹೋಗ್ತಾರೆ, ವಾದರಾಜರ ವ್ಯಾಸರಾಜರ ದರ್ಶನ ಮಾಡ್ತಾರೆ. ಅವರ ಮಹಿಮೆ ಗೊತ್ತಿರಲ್ಲ, ಯಾರೋ ಕರ್ಕೊಂಡು ಹೋಗ್ತಾರೆ, ಅವರು ಹೋಗ್ಬಿಡ್ತಾರೆ. ಆದರೂ ಕೂಡ ಅವರನ್ನು ತಿಳಿಯದೇ ನಮಸ್ಕಾರ ಮಾಡಿದರೂ ಕೂಡ ಅವರು ನಮ್ಮ ಪಾಪಗಳನ್ನು ಕಳೀತಾರಂತೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ದಾಸರಾಯರು. ಕೆಂಡ ನೋಡಿ ಆದರೂ ಮುಟ್ರಿ, ನೋಡದೆ ಆದರೂ ಮುಟ್ರಿ, ಅದರ ಧರ್ಮ ಏನು? ಸುಡೋದು. ನಹ್ಯಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತಿರುಗಾಲೇನ ದರ್ಶನಾದೇವ ಸಾಧವ. ತೀರ್ಥದಲ್ಲಿ ಸ್ನಾನ ಮಾಡಿ ಎಷ್ಟೋ ತಿಂಗಳುಗಳು ಸ್ನಾನ ಮಾಡಿದರೆ ತೀರ್ಥಗಳು ನಮಗೆ ಏನು ಮಾಡುತ್ತೆ? ಫಲವನ್ನು ಕೊಡುತ್ತೆ. ಪ್ರತೀಕಗಳೇ ದೇವರಲ್ಲ, ಅದರಲ್ಲೆಲ್ಲ ನಮಗೆ ಫಲ ಬರಬೇಕು ಅಂತಿದ್ದರೆ ಜ್ಞಾನಿಗಳ ದರ್ಶನ ಮಾಡಿದರೆ ಬೇಗ ಫಲ ಬರುತ್ತೆ ಅಂತ ದಾಸರಾಯರು ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸದಿಪ್ಪುದೇ ಪುಂಡರೀಕ ದಲಾಯತಾಕ್ಷಣ. ಪುಂಡರೀಕವತು ದಲ, ಪುಂಡರೀಕ ದಲಾಯತಾಕ್ಷಣ, ಕಮಲದಂತೆ ವಿಸ್ತಾರವಾದ ನೇತ್ರವುಳ್ಳ ಭಗವಂತನ ವಿಮಲ ಪದ ಪದ್ಮ ಬಂಡುಣಿಗಳೆನೆನಿಪ ಭಕುತರ. ದೇವರ ಪಾದಾರವಿಂದಗಳಲ್ಲಿ ಬಂಡುಣಿಗಳಂತೆ ಸದಾ ನಾಮಸ್ಮರಣೆಯನ್ನು ಮಾಡ್ತಕ್ಕಂತಹ ಭಗವದ್ಭಕ್ತರ ಹಿಂಡು ನೋಡಿದ ಮಾತ್ರದಲ್ಲಿ, ಸಜ್ಜನರನ್ನು ನೋಡಿದ ಕೂಡಲೇ ಎಲ್ಲೋ ರಾಯರ ಮಠಕ್ಕೆ ಹೋಗ್ತೇವೆ, ತುಂಬ ಜನ ಭಗವದ್ಭಕ್ತರಿರ್ತಾರೆ, ಸುಮ್ಮನೆ ಅವರನ್ನು ವ್ಯಕ್ತಿಗಳನ್ನು ಗುರುತಿಸಬೇಡ್ರಿ. ಜೀವಗಣ ಶ್ರೀಧನ ಪ್ರತಿಮೆಗಳು, ಅವರುಂಬೋದನವೇ ನೈವೇದ್ಯ ಅನ್ನುವ ಜ್ಞಾನ ನಮಗಿರಬೇಕು. ಆದ್ದರಿಂದ ತೀರ್ಥಯಾತ್ರೆ ಮಾಡಿಬಿಟ್ರೆ ಸಾಕು, ಗುರುಸೇವಾ ಮಾಡಿದರೆ ಏನು ಮುಕ್ತಿ ಆಗೋದಿಲ್ಲ, ಶ್ರವಣಾದಿಜನ್ಯ ಅಪರೋಕ್ಷ ಜ್ಞಾನ ಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ಆದರೆ ಹಾಗಲ್ಲ. ಯಾನಿ ತೀರ್ಥಾದಿ ವಾಕ್ಯಾನಿ ಕರ್ಮಾದಿ ವಿಷಯಾನಿ ಚ ಸ್ಥಾವಕಾನ್ಯೇವ ತಾನಿ ಸ್ಯುಹು ಅಜ್ಞಾನಾಂ ಮೋಹಕಾನಿ ಚ ಭವೇನ್ ಮೋಕ್ಷಸ್ತು ಮದೃಷ್ಟೇರ್ ನಾಣ್ಯತಾಸ್ತು ಕಥಂಚನ ಅಂತ ಪರಮಾತ್ಮ ಈ ಮಾತನ್ನು ಹೇಳ್ತಾ ಇದ್ದಾನೆ. ತೀರ್ಥಗಳಿಂದ ಉದ್ಧಾರ, ದಾನದಿಂದ ಉದ್ಧಾರ, ಇವೆಲ್ಲ ಅದನ್ನು ಹೊಗಳಲಿಕ್ಕೆ ಹೇಳಿದ್ದಷ್ಟೇ. ನೀವೇನು ಬೇಕಾಗಿಲ್ಲರಿ, ಮಂತ್ರಾಲಯಕ್ಕೆ ಹೋಗ್ಬಿಟ್ರೆ ಸಾಕು, ನಿಮ್ದೆಲ್ಲ ದುಃಖ ಪರಿಹಾರ ಆಗೋಯ್ತು ಅಂತ. ಬಂದ ಮಂತ್ರಾಲಯಕ್ಕೆ ಇಳಿದ, ಬಸ್ಸಲ್ಲಿ ತಿರ್ಗಿ ಅದೇ ಬಸ್ಸಲ್ಲಿ ಹತ್ತು ಹೊಟ್ಟೋಗ್ಬಿಟ್ಟು ಬಂದ, ಮಂತ್ರಾಲಯಕ್ಕೆ ಇಳ್ದ ಬಸ್ಸಲ್ಲಿ ಇಳ್ದ, ಹೀಗೆ ನೋಡ್ದ ಮಂತ್ರಾಲಯನ ನೋಡ್ಬಿಟ್ಟು ಸೀದ ಹೊಟ್ಟೋಗ್ಬಿಟ್ಟು. ಏನು ಬೇಡ ಸಾರ್, ಆ ಡಾಕ್ಟ್ರ್ ನೋಡ್ಬಿಟ್ರಿ ಸಾಕು. ನೀವು ಡಾಕ್ಟ್ರ್ ನೋಡ್ಬಿಟ್ರೆ ಬಂದ್ಬಿಟ್ರೆ ಹೊರಗಡೆ, ರೋಗ ಹೇಳ್ಕೊಂಡಿಲ್ಲ, ಏನಿಲ್ಲ, ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಬರೆದು ಔಷಧ ಕೊಡಲಿಲ್ಲ, ಏನಿಲ್ಲ, ಬರೀ ಡಾಕ್ಟ್ರ್ ನೋಡ್ಬಿಟ್ರೆ ಏನು ಪ್ರಯೋಜನ ಅಲ್ವಾ? ಹೀಗೆ ತೀರ್ಥಗಳನ್ನು ಸ್ನಾನ ಮಾಡಿಬಿಟ್ರೆ ಸಾಕು ಅಂದರೆ ಏನು ಬಂತು ತೀರ್ಥದಲ್ಲಿ? ಮಿಂದಲ್ಲಿ ಫಲವೇನು ಮೀನು ಮೊಸಳೆಗಳಂತೆ, ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ. ನಿಂತೇನು ಪ್ರಯೋಜನ, ಕೂತೇನು ಪ್ರಯೋಜನ, ಮಿಂದೇನು ಪ್ರಯೋಜನ, ಉಂಡೇನು ಪ್ರಯೋಜನ? ಊಟ ಮಾಡುವಾಗ ಎಲ್ಲ ಪ್ರಾಣಿಗಳು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ, ಆದರೆ ಜ್ಞಾನಿಗಳಾದ ನಾವು ಊಟ ಮಾಡುವಾಗ ಇದು ಭಗವಂತನ ನೈವೇದ್ಯ, ಭಗವಂತ ಇದ್ದಾನೆ ಅಗಳಗಲಿನಲ್ಲಿ ಎನ್ನುವ ಅನುಸಂಧಾನ ಬರದೇ ಇದ್ದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷ ಎಂಬತಕ್ಕಂಥದ್ದನ್ನು ನಾವು ತಿಳಿಯಬೇಕು. ಆದ್ದರಿಂದ ಪಾವನವ ಮಾಳ್ಪರು ಅವರ ಅನುಗ್ರಹವನ್ನು ಮಾಡ್ತಾರೆ. ಅದಕ್ಕೆ ದಾಸರಾಯರು ನಾಮೋಪಾಸಕರ ಸಹವಾಸವನ್ನು ಮಾಡು ಅಂತಾರೆ. ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ. ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು,
ಕುಮಾನವರ ಕೂಡ ಆಡದಿರು ಲೌಕಿಕಕ್ಕೆ ಮರುಳಾಗಿ ವೈನತೆಯಾಂಸಗನ ಸರ್ವಸ್ಥಾನದಲ್ಲಿ ತನ್ನ ಆಮರೂಪವ ಧ್ಯಾನಿಸುತ್ತ ಸಂಚರಿಸು ಇತರ ಆಲೋಚನೆಯ ಬಿಟ್ಟು. ಎಷ್ಟು ನೋಡ್ರಿ, ಒಂದು ನಾಮಸ್ಮರಣೆಯ ಬಗ್ಗೆ ಇಷ್ಟು ಮಾತನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಆದ್ದರಿಂದ ಜ್ಞಾನಿಗಳ ಸಹವಾಸ ಇಷ್ಟು ದೊಡ್ಡದಾಗಿರುತ್ತಪ್ಪ. ತೀರ್ಥದಲ್ಲಿ ಸ್ನಾನ ಅಂದರೆ ಇಲ್ವೇನ್ರಿ ಹಾಗಾದ್ರೆ ಫಲ? ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಫಲ ಇಲ್ವಾ? ದಾನ ಮಾಡಿದರೆ ಫಲ ಇಲ್ವಾ? ತೀರ್ಥಕ್ಷೇತ್ರಕ್ಕೆ ಹೋದರೆ ಫಲ ಇಲ್ವಾ? ಖಂಡಿತ ಇದೆ, ಇಲ್ಲ ಅಂತ ಅರ್ಥ ಅಲ್ಲ. ನೀ ತಿಳ್ಕೊಂಡಿದ್ದಷ್ಟು ತಪ್ಪು. ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ರೆ ಪಾಪ ಹೊರಟೋಯ್ತು ಅಲ್ಲ. ತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ಮುಂದೆ ಅದು ಪರಂಪರೆಯ ಸಜ್ಜನರ ಸಂಘವನ್ನು ಹುಟ್ಟಿಸಿ ಅವರಿಂದ ಅನುಗ್ರಹವನ್ನು ಪಡಿಸತ್ತೆ ಅಂತ ಅರ್ಥ. ಅಂಥೇಳಿ ತೀರ್ಥದಿಂದ ಏನು ಫಲ ಇಲ್ಲ ಅಂತ ಸ್ನಾನ ಮಾಡಿಬಿಟ್ಬಿಡಬಾರ್ದು. ಊರಲ್ಲೇ ನದಿ ಇದ್ದರೂ ದೇವಸ್ಥಾನಕ್ಕೆ ಹೋಗದೇ ಇರಬಾರ್ದು. ಊರಲ್ಲೇ ಜ್ಞಾನಿಗಳಿದ್ದರೂ ಅವರ ಅನುಗ್ರಹಕ್ಕೆ ಪಾತ್ರರಾಗದೇ ಇರಬಾರ್ದು. ಆದ್ದರಿಂದ ಅವು ಅನುಗ್ರಹ ಮಾಡಲ್ವಾ ಅಂತಂದರೆ ಮಾಡಲ್ಲ ಅಂತ ಅರ್ಥ ಅಲ್ಲ, ಅವೇ ಮಾಡಲ್ಲ. ಪರಂಪರೆಯ ಜ್ಞಾನದಾಯಕ ತೀರ್ಥ ದಾನ ಮಾಡಿಬಿಟ್ರೆ ಎಲ್ಲ ಪಾಪ ಹೋಗ್ಬಿಡುತ್ತೆ. ಹಾಗಾದ್ರೆ ಜ್ಞಾನಕ್ಕೇನು ಬೆಲೆ? ಜ್ಞಾನಕ್ಕೆ ಬೆಲೆಯೇ ಹೊರತು ಬರೀ ದಾನಕ್ಕಲ್ಲ. ತೀರ್ಥಾದಿ ಮಾತ್ರತಃ ಬರೀ ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ರೆ ಕೆಲವರು ತಿಳ್ಕೋತಾರೆ, ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ವಿ ಎಲ್ಲ ಪಾಪ ಹೊರಟೋಯ್ತು. ಅನೇಕರು ತೀರ್ಥಯಾತ್ರೆ ಮಾಡೋದೇ ಈ ಉದ್ದೇಶದಿಂದ. ತೀರ್ಥಸ್ನಾನದಿಂದ ಅದಕ್ಕೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರವಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದ ಫಲವಿದು ಬಾಳ್ದುದಕ್ಕೆ. ತೀರ್ಥಯಾತ್ರೆ ಮಾಡುವಾಗ ಬರೀ ತೀರ್ಥಯಾತ್ರೆ ಕಾಗೆಗಳಂತೆ ಹೋಗ್ಬಿಟ್ಟು, ಕಾಗೆಗಳು ಒಂದೊಂದು ಊರಿಗೆ ಹೋಗ್ತಾ ಇರುತ್ತೆ, ನಾಯಿಗಳು ಹೋಗ್ತಾ ಇರುತ್ತೆ, ಹಂಗೆ ಹೋದ್ರೆ ಪ್ರಯೋಜನ ಇಲ್ಲ. ಯೋಗ್ಯ ಪಾತ್ರರ ಜೊತೆಗೆ ಹೋಗಬೇಕು, ಭಗವದ್ಭಕ್ತರ ಜೊತೆಗೆ ಹೋಗಬೇಕು. ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ತೀರ್ಥ ಸ್ನಾನ ಮಾಡಿ ಸಜ್ಜನರಿಂದ ಭಗವಂತನ ಕಥಾಶ್ರವಣ ಮಾಡಿದರೆ ಆಗದು ಫಲದಾಯಕವಾಗತ್ತೆ, ಹೊರತಿಲ್ಲದೆ ಇದ್ರೆ ಆಗೋದಿಲ್ಲ. ಆದ್ದರಿಂದ ದಾಸರಂತ ಇದ್ದಾರೆ, ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು, ಕುಮಾನವರ ಕೂಡ ಆಡದಿರು ಲೌಕಿಕಕ್ಕೆ ಮರುಳಾಗಿ, ವೈನತೆಯ ಅಂಸಗನ ಸರ್ವಸ್ಥಾನದಲ್ಲಿ ತನ್ನ ಆಮರೂಪವ ಧ್ಯಾನಿಸುತ್ತ ಸಂಚರಿಸು ಇತರ ಆಲೋಚನೆಯ ಬಿಟ್ಟು. ನೋಡಪ್ಪ, ಭಗವನ್ನಾಮಸ್ಮರಣೆ ಮಾಡ್ತಕ್ಕಂಥ ಸಜ್ಜನರ ಸಹವಾಸ ಮಾಡಿದರೆ ನಿಮಗೆ ಮೋಕ್ಷಾದಿ ಪುರುಷಾರ್ಥಗಳಾಗತ್ತೆ. ಸಂಸಾರದಲ್ಲಿ ಬಾಧೆ ಇರೋದಿಲ್ಲ, ಪಾಪಗಳೆಲ್ಲ ಪರಿಹಾರ ಮಾಡ್ತಾರೆ. ಆದ್ದರಿಂದ ಆ ಗರುಡ ವಾಹನನಾದ ಪರಮಾತ್ಮನ ನಾಮರೂಪಗಳನ್ನು ಸರ್ವತ್ರ ಚಿಂತನೆ ಮಾಡ್ತಾ ಸುಜ್ಞಾನಿಗಳ ಸಹವಾಸ ಮಾಡಬೇಕು ಅಂತ ವಿಠುರಹಸ್ಯರು ಒಂದು ಮಾತು ಹೇಳ್ತಾರೆ. ಸಜ್ಜನರ ಜೊತೆಗೆ ಸಲ್ಲಾಪ, ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕು. ನಮಸ್ಕಾರ ಆಚಾರ್ಯರೇ ಅಂದ್ಬಿಟ್ಟು ರೋಡಲ್ಲೇ ಹೇಳ್ಬಿಟ್ಟು ಹೊಡೋಗೋದಲ್ಲ. ಏನಾರು ಒಂದು ವಿಷಯದ ಸಲ್ಲಾಪ, ಮನೆಗೆ ಸಜ್ಜನರು ಬಂದಿದ್ದಾರೆ ಅಂದರೆ ಏನಾರು ಹೇಳ್ರಿ, ಒಂದು ಒಳ್ಳೆ ಮಾತು ಹೇಳ್ಬಿಟ್ಟು ಹೋಗ್ರಿ. ಸ್ಪರ್ಶ, ಅವರ ಪಾದ ಮುಟ್ಟೋಣ. ಮೌನ, ಮಾತುಕತೆ ಮಾಡೋದು, ಮೌನ ಮಾಡೋದು, ಭೋಜನ, ಸಹಾಸನ, ಪ್ರೀತ್ಯಾ ಸಂಚಿಂತನಂ ಚೈವ ಷೋಡಾ ಸಂಗತಿ ರುಚ್ಯತೆ, ಇದಕ್ಕೆ ಸಂಗತಿ ಅಂತಾರೆ. ಆದ್ದರಿಂದ ಇಂಥ ಸಹವಾಸವನ್ನು ಸುಜ್ಞಾನಿಗಳ ಜೊತೆಗೆ ಮಾಡಬೇಕು. ಅದಕ್ಕೆ ತಾಯಿ ಕೇಳ್ತಾಳೆ, ಸಜ್ಜನರು ಅಂದರೆ ಹೇಗಿರ್ತಾರೆ, ಸಜ್ಜನರ ಸಂಘ ಮಾಡಿದ್ರೆ ಏನು ಫಲ ಬರುತ್ತೋ ಕಪಿಲ ಪರಮಾತ್ಮ ಹೇಳು ಅಂತಂದರೆ ದೇವರಂತಾನೆ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರಣ ರಸಾಯನಾ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಪರಮಾತ್ಮ ಅಂತಾನೆ, ಸಜ್ಜನರ ಸಂಘಕ್ಕೆ ಹೋಗಿ ಕೂತ್ಕೊಂಡ್ರೆ ಅವ್ರು ಯಾವುದೋ ದುಡ್ಡಿನ ವಿಷಯ ಮಾತಾಡಲ್ಲ, ಮಾತಾಡಿದ್ರೂ ಪುನಃ ಪರಮಾತ್ಮನ ಕಡೆಗೆ ಬರುತ್ತೆ. ಮಮ ವೀರ್ಯ ಸಂಪದ ಭವಂತಿ, ತನ್ನ ಶ್ರೇಷ್ಠವಾದ ನಾನಾವತಾರಗಳ ವಿಚಾರಗಳನ್ನು ಅವರ ಬಾಯಲ್ಲಿ ಬರುತ್ತೆ. ಅದು ಹೇಗಿರುತ್ತೆ ಅಂದರೆ ಹುತ್ಕರಣ ರಸಾಯನಾ, ಮನಸ್ಸಿಗೆ ಹೃದಯಕ್ಕೆ ಆನಂದವನ್ನು ಕೊಡುತ್ತೆ. ಹೌದು, ಅದನ್ನು ಕೇಳಿದ್ರೆ ನಮಗೇನಾಗತ್ತೆ? ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ, ಅವರ ಕಡೆಯಿಂದ ನನ್ನ ಕಥೆಗಳನ್ನು ಕೇಳಿದಿ ಅಂತಂದರೆ ಅಪವರ್ಗವರ್ತ್ಮನಿ, ಮೋಕ್ಷ ಮಾರ್ಗದಲ್ಲಿ ನಿನಗೆ ಶ್ರದ್ಧಾ ಹುಟ್ಟುಬಿಡುತ್ತೆ. ಒಳಗಡೆ ಇರತಕ್ಕಂಥ ಭಕ್ತಿ ಸಜ್ಜನರ ಸಂಪರ್ಕದಿಂದ ನೀರು ಬಿದ್ದು ಭಕ್ತಿರನುಕ್ರಮಿಷ್ಯತಿ, ಭಕ್ತಿ ಏನಾಗತ್ತೆ? ಮೇಲೇಳುತ್ತೆ. ಭಕ್ತಿ ಹುಟ್ಟಲ್ಲ, ಭಕ್ತಿ ಇರುತ್ತೆ, ಚಿಗುರುತ್ತೆ, ಭಕ್ತಿ ಬೆಳೆಯುತ್ತೆ. ಆದ್ದರಿಂದ ಪರಸ್ಪರವಾಗಿ ಅವರ ಮಾತನ್ನು ಕೇಳೋಣ,
ಸಜ್ಜನರ ಮಾತು ಸಜ್ಜನರಿಗೆ ಮಾತ್ರ ಆನಂದ ಆಗತ್ತೆ, ಸಜ್ಜನರ ಮಾತು ದುರ್ಜನರಿಗೆ ಆನಂದ ಆಗಲ್ಲ. ದಾಸರು ಹೇಳ್ತಾರಲ್ಲ, ಬಹಳ ಚೆನ್ನಾಗಿ ಹೇಳ್ತಾರೆ, ಅವರ ಮಾತಲ್ಲೇ ಕೇಳಬೇಕದನ್ನು. ಕಬ್ಬಿನೊಳಗಿಹ ರಸ ವಿದಂತನಿಗೆ ಹಬ್ಬು ಬಲ್ಲುದೇ, ಭಾಗ್ಯ ಯೌವನ ಮಬ್ಬಿನಲಿ ಮೈಮರತವಗೆ ಹರಿಕಥಾಮೃತವು ಸೊಗೆಸುವುದೇ. ಕಬ್ಬಿನ ರಸ ನಾವೇ ಅಗೆದು ತಿನ್ನಬೇಕು. ಕಾಲ್ಗೇಟ್ ಪೇಸ್ಟ್ಗಳು ಹಾಕ್ಕೊಂಡು ಹಲ್ಲೆಲ್ಲ ಹಾಳಾಗೋಯ್ತು. 100 ಜನ ಡೆಂಟಿಸ್ಟ್ಗಳಾಗಿಬಿಟ್ರೆ ಹೊರತು ಹಲ್ಲು ಗಟ್ಟಿತನ ಹೊಟ್ಟೋಯ್ತು. ಇವಾಗ ಬರ್ತಾ ಇದ್ದಾರೆ, ನಿಮ್ಮ ಪೇಸ್ಟಲ್ಲಿ ಹಲ್ಲು ಉಪ್ಪಿದೆಯೇ, ನಿಮ್ಮ ಪೇಸ್ಟ್ನಲ್ಲಿ ಇಜ್ಜಲು ಇದೆಯೇ, ಮೊದಲು ಅದನ್ನೇ ಬೈದರು. ಇಜ್ಜಲಲ್ಲೂ ತಿಕ್ತೀರಾ, ಉಪ್ಪಲ್ಲೂ ತಿಕ್ತೀರಾ ಅಂತ ಬೈಕೊಂಡು ಮೊದಲು ಬಂದರು. ಇವಾಗ ಅದು ಇದೆಯಾ ಅಂತ ಇದಕ್ಕಿದ್ದ ಗೋಡೆ ಬಾಗಿಲು ಕಿತ್ಕೊಂಡು ಓಡಿ ಬರ್ತಾಳೊಬ್ಳು, ಹಲ್ಲು ನೋವು ಅಂದ ಕೂಡಲೇ. ಆದ್ದರಿಂದ ಆ ಕಬ್ಬನ್ನು ನಾವೇ ಅಗೆದು ಜಗೆದು ತಿನ್ನಬೇಕು. ಅಗೆದು ಜಗೆದು ತಿಂದು ಅದರ ಸಿಪ್ಪೆ ಮನೆ ಮುಂದೆ ಬಿದ್ದರೆ ಅದೇ ಒಂದು ರುಚಿ. ಅದಿರಬೇಕಾದ್ರೆ ಏನಾಗಬೇಕು, ಸ್ವಂತ ಹಲ್ಲಿರಬೇಕು. 3,000 ರೂಪಾಯಿ 4,000 ರೂಪಾಯಿ ಹಲ್ಲಿದ್ರೆ ಆಗಲ್ಲ ಅಲ್ವಾ? ಎಷ್ಟೇ ಹಲ್ಲು ಕಟ್ಟಿಸಿಕೊಂಡ್ರೂ ಕೂಡ ದೇವರು ಕೊಟ್ಟ ಹಲ್ಲಿನ ಮುಂದೆ ಅಲ್ಲ. ಆ ಹಲ್ಲಲ್ಲಿ ಕಬ್ಬು ಅಗ್ಯಕ್ಕಾಗಲ್ಲ. ಅದಕ್ಕೆ ದಾಸರಂತಾರೆ, ಕಬ್ಬಿನೊಳಗಿಹ ರಸ ವಿದಂತನಿಗೆ, ಹಲ್ಲಿಲ್ಲದೆ ಇದ್ದವನಿಗೆ ಕಬ್ಬಿನೊಳಗಿರ್ತಕ್ಕಂಥ ರಸ ಗೊತ್ತಾಗತ್ತಾ? ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರತವಗೆ ಹರಿಕಥಾಮೃತವು ಸೊಗಸುವುದೇ. ಯೌವನದ ಮದ, ಶ್ರೀಮಂತಿಕೆಯ ಮದ, ಅದರಲ್ಲಿದ್ದವನಿಗೆ ದೇವರ ಕಥೆ ರುಚಿಸಲ್ಲ. ಆದ್ದರಿಂದ ಸಜ್ಜನರ ಸಂಬಕ್ಕೆ ಹೋಗಬೇಕು. ದಾಸರಂತಾರೆ, ಕುಮಾನವರ ಕೂಡಾಡದಿರು, ದುರ್ಜನರ ಜೊತೆ ಓಡಾಡಬೇಡ, ಪರಮಾತ್ಮನ ಇತರಾಲೋಚನೆಯನ್ನು ಬಿಡು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಆಚಾರಂತಾರೆ, ಅಲಂ ಬಹುಲೋಕ ವಿಚಿಂತನಯ, ಸಾಕು ಲೌಕಿಕ ವಿಚಾರ ಎಷ್ಟು ಮಾತಾಡಿದ್ರು ಅಷ್ಟೇ. ಅದಕ್ಕೆ ಅರಣ್ಯಕಾಚಾರ ಅಂತಾರೆ, ವೈದಿಕ ಮಾರ್ಗದಲ್ಲಿರು, ಲೌಕಿಕ ತಾನೇ ಬಂದೀತು ಅಂತಾರೆ. ವೈದಿಕ ಮಾರ್ಗದಲ್ಲಿರು, ಲೌಕಿಕ ತಾನೇ ಬರುತ್ತೆ ಅಂತ. ಆದ್ದರಿಂದಲೇ ಸಯೇವ ದೋಷೋತಿ ಪವಿತ್ರೈರಿತಃ ಯಕ್ಕೀಕಟಾಖ್ಯೋತಿ ವಿಗರ್ಹತೋಪಿ ಸಯೇವ ಕಾಲೋತಿ ಪವಿತ್ರ ಉಚ್ಯತೆ ಯತ್ರೈವ ಸದ್ಭಿಃ ಸಹ ಸಂಗತಿ ಸ್ಯಾತ್. ವಿಷ್ಣು ರಹಸ್ಯ ಈ ಮಾತನನ್ನತೆ. ಯಾವ ಪ್ರದೇಶದಲ್ಲಿ ನಮಗೆ ಸಜ್ಜನರ ಸಹವಾಸ ಸಿಗುತ್ತೋ ಅದು ಕೀಕಟ ದೇಶವಾದರೂ ಪರವಾಗಿಲ್ವಂತೆ. ಸಜ್ಜನರ ಸಂಘ ಉತ್ತಮ ಜಾಗದಲ್ಲೇ ಸಿಗಲಿಲ್ಲ ಅಂತ ಇಟ್ಕೊಳ್ರಿ, ಆ ಜಾಗ ಬಿಟ್ಬಿಡ್ಬೇಕು. ಕೆಲವು ಕಡೆ ಹೇಳ್ತಾರೆ, ನದಿ ತೀರದಲ್ಲಿ ಇರಬಾರ್ದು, ಬ್ರಾಹ್ಮಣರಿಲ್ಲದೆ ಇದ್ದ ಕಡೆ ಇರಬಾರ್ದು, ಅಲ್ಲಿರಬಾರ್ದು ಇಲ್ಲಿರಬಾರ್ದು ಅಂತ. ಎಲ್ಲ ಇದ್ದು ಸಜ್ಜನರ ಇಲ್ಲದೆ ಇದ್ದರೆ, ಪರಮಾತ್ಮನ ವಿಚಾರವೇ ನಡೆಯದೇ ಇದ್ದರೆ, ಅದಕ್ಕೆ ಒಬ್ಬ ಸಜ್ಜನ ಇದ್ದರೂ ಸಾಕಂತೆ, ಎಲ್ಲ ಪಾಪಗಳನ್ನು ಕಳೆದು ಬಿಡ್ತಾರಂತೆ. ಅದರಿಂದ ಒಬ್ಬ ಸಜ್ಜನ ಇದ್ದರೆ ಇಡೀ ಊರೇ ಪವಿತ್ರವಾಗಿರುತ್ತೆ. ಆದ್ದರಿಂದ ಪರಮಾತ್ಮನ ಕರ್ತೃತ್ವವನ್ನು ಯಾರು ಸ್ಮರಣೆ ಮಾಡಿ ಉದ್ಧಾರ ಆಗುತ್ತಾರೆ, ಆ ಪರಮಾತ್ಮನೇ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದನ್ನು ದಾಸರಾಯರು ಹೇಳ್ತಾ ಮುಂದೆ ಏನು ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸದ ಮಂಗಳಾನುವಾದದಲ್ಲಿ ಶ್ರವಣ ಮಾಡೋಣ. ನಾಳೆ ಪುನಃ 4 ಗಂಟೆಯಿಂದ 5 ಗಂಟೆವರೆಗೆ ಎಲ್ಲರೂ ಭೇಟಿಯಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ.